ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ಇವತ್ತಿನ ವಿಡಿಯೋ, ಸೊ ಯಾರೆಲ್ಲ 45 ಮೂವಿ ಅಂದರೆ ಕನ್ನಡ ಮೂವಿ ಟೀಸರ್ ನೋಡಿದ್ದೀರಿ, ಎಲ್ರಿಗೂ ಕನ್ನಡ ಮೂವಿಯ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ರಾಜ್ ಬಿ ಶೆಟ್ಟಿ ಇದ್ದಾರೆ, ಶಿವರಾಜ್ ಕುಮಾರ್ ಇದ್ದಾರೆ, ಉಪೇಂದ್ರ ಅವರಿದ್ದಾರೆ. ಆಲ್ಮೋಸ್ಟ್ ಆಗಿ ಒಂದು ಕನ್ನಡದಲ್ಲಿ ತುಂಬ ಟೈಮ್ ನಂತರ ಫುಲ್ ಪ್ಯಾಕೇಜ್ ಮೂವಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕಿಂತ ಹೆಚ್ಚಾಗಿ ಎಷ್ಟೋ ಡೈರೆಕ್ಟರ್ಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೀರೋಗಳನ್ನು ಹಾಕಿ ಮೂವಿ ತೆಗೆದ್ರೂ ಫೈಲ್ ಆಯಿತು. ಬಟ್ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರೂ ಕೂಡ ಒಂದು ಒಳ್ಳೆಯ ಒಂದು ಗ್ರಾಫಿಕ್ಸ್ ತುಂಬ ಇದೆ. ಕಾನ್ಸೆಪ್ಟನ್ನು, ಒಂದು ಸ್ಟೋರಿಯನ್ನು ತರ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಆ ಟೀಸರು ಹೆಂಗೆ ಟೀಸರನ್ನು ಒಂದು ಬಿಟ್ಟಿದ್ದಾರೆ ಅಂದರೆ, ನಾವು ಆ್ಯಕ್ಚುಲಿ ಟೀಸರ್ ಕಟ್ಟಿಂಗನ್ನು ತಮಿಳು ತೆಲುಗು ಇಂಡಸ್ಟ್ರಿಯಿಂದ ಕಲಿಬೇಕು ಅಂತಲೇ ನಾನು ಅಂದ್ಕೊಳ್ತಾ ಇದ್ದೆ. ಯಾಕಂದರೆ ನೀವು ಹಿಂದಿ ಮೂವಿ ನೋಡಿ ಅಥವಾ ಕನ್ನಡ ಮೂವಿ ನೋಡಿ ಆಲ್ಮೋಸ್ಟ್ ಸ್ಟೋರಿ ಗೊತ್ತಾಗುತ್ತೆ ನಮಗೆ ಟೀಸರ್ ಅಥವಾ ಟ್ರೈಲರ್ ನೋಡಿದಾಗ. ಬಟ್ ಒಂದು ಟೀಸರ್ ಕಟ್ಟಿಂಗನ್ನು ಇಷ್ಟು ಚೆನ್ನಾಗಿ ಮಾಡ್ಬೋದು, ಇಷ್ಟು ಚೆನ್ನಾಗಿ ಎಕ್ಸೈಟ್ಮೆಂಟನ್ನು ಬಿಡ್ಬೋದು ಅಂತ ಹೇಳ್ಬಿಟ್ಟು ಅರ್ಜುನ್ ಜನ್ಯ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಸೂಪರ್ಬ್ ಆಗಿದೆ. ಇಲ್ಲಿ ನನಗೆ ಉಪೇಂದ್ರ ಅವರು ಮತ್ತು ಶಿವರಾಜ್ ಕುಮಾರ್ ಅವರು ಒಂದು ಎದುರು ಬದುರಾಗಿರ್ತಾರೆ. ಅಲ್ಲಿ ಹೇಳ್ತಾರೆ, ಓಂ ಮೂವಿ ಡೈರೆಕ್ಟ್ರ್ ನಾನು ಅಂತ ಹೇಳ್ಬಿಟ್ಟು. ಅವಾಗ ಶಿವರಾಜ್ ಕುಮಾರ್ ಹೇಳ್ತಾರೆ, ಓಂ ಮೂವಿ ಹೀರೋ ನಾನು ಅಂತ. ನಾನಂತೂ ಸೂಪರ್ ಎಕ್ಸೈಟ್ಮೆಂಟಲ್ಲಿದ್ದೇನೆ. ಈ ಮೂವಿಯನ್ನು ಫಸ್ಟ್ ಶೋ ಅಂತ 100% ನಾನು ನೋಡ್ತೇನೆ. ಸೊ ದಯವಿಟ್ಟು ಕನ್ನಡ ಮೂವಿಯನ್ನು ಸಪೋರ್ಟ್ ಮಾಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಸೊ ಸೂಪರ್ಬಾಗಿ ಬಂದಿದೆ. ಒಂದು ಕನ್ನಡ ಮೂವಿಯ ವಿಜುವಲ್ ಆಗಿರ್ಬೋದು, ಒಂದು ಗ್ರಾಫಿಕ್ಸು ಅಂದರೆ ನನ್ನ ಪ್ರಕಾರ ಕನ್ನಡದಲ್ಲಿ ಇಷ್ಟೊಂದು ಚೆನ್ನಾಗಿರೋ ಗ್ರಾಫಿಕ್ಸು, ಇಷ್ಟೊಂದು ಚೆನ್ನಾಗಿರೋ ಒಂದು ವಿಜುವಲ್ಸು ಬಂದಿರೋದು ಇದೇ ಮೊದಲು ಅಂತ ನನ್ನ ಪ್ರಕಾರ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಅರ್ಜುನ್ ಜನ್ಯ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು 45 ಮೂವಿ ಟೀಸರ್ ನೋಡಿಲ್ಲ ಅಂದರೆ ನೋಡಿ. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್.